ಆದ್ರಿಂದ ಯೇಸು ಕ್ರಿಸ್ತನೇ ಹೇಳ್ತಾರೆ, ನಿಮ್ಮಲ್ಲಿ ಎರಡಾಗಿದ್ರೆ ಅಂತವನ್ನ ಒಂದಂಗಿನ ಮತ್ತೊಬ್ಬನಿಗೆ ಕೊಡ್ಲಿ. ನಿಮಗೆ 3 ಹೊತ್ತು ಊಟ ತಿಂತಾ ಇದೀವಿ ಅಂದ್ರೆ ಆಶೀರ್ವಾದ ಅಂತ ಈ ಕಾಲವಯ್ಯ. ಯಾಕೆಂದ್ರೆ ಆಫ್ರಿಕಾ ಖಂಡದಲ್ಲಿ ಮಡ್ಕಸ್ಕರ್ ಅನ್ನೋ ಊರಿದೆ, ಅಲ್ಲಿ ಊಟಕ್ಕೆ ಅವ್ರಿಗೆ ಗತಿ ಇಲ್ದೇನೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಣ್ಣು ಇರುತ್ತಲ್ಲ, ಈ ಮಣ್ಣನ್ನ ಒಣಗಿಸ್ಬಿಟ್ಟು ಅದನ್ನೇ ಮಣ್ಣನ್ನೇ ತಿನ್ನುವಂತ ಪರಿಸ್ಥಿತಿ ಮಡ್ಕಸ್ಕರ್ ಆಫ್ರಿಕಾ ಖಂಡದಲ್ಲಿ ಈಗ ಆಲ್ರೆಡಿ ಉಂಟಾಗಿದೆ. ಹಾಗಾದ್ರೆ ಆ ದೇಶದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಬರಗಾಲ ಬಂದ್ಬಿಟ್ಟಿದೆ. ಆದ್ರಿಂದ ನಾವಾಗ 3 ತಿಂತಾ ಇದೀವಿ ಅಂದ್ರೆ ದೇವರು ನಮಗೆ ಆಶೀರ್ವಾದ ಆಗಿದೆ. ಆದ್ರಿಂದ ದೇವವಾಕ್ಯ ಕೂಡ ಇಲ್ಲಿ ಹೇಳ್ತಾ ಇದೆ, ನಿಮ್ಮಲ್ಲಿ ಎರಡಂಗಿ ಇದ್ರೆ ಅದನ್ನು ಒಬ್ಬರಿಗೆ ಒಂದಾಗಿ ಆದ್ರೂ ಕೊಟ್ಟು ಅವ್ರಿಗೆ ಸಹಾಯ. ಇದರಿಂದ ಪರಲೋಕದ ದೇವರು ನಿಮ್ಮನ್ನ ನೋಡಿ ಮೆಚ್ಚುವವನ. ಈ ಕಾಲದಲ್ಲಿ 2 ಇದ್ರು ಕೊಡಲ್ಲ, 20 ಇದ್ರು ಕೂಡ ಕೊಡಲ್ಲ, ಎಲ್ಲ ನನಗೆ ಅಂತ ಹೇಳಿ ನಾವು ಬೇರೆ ಕಪಾಳ ಎಲ್ಲ ತುಂಬಿಸ್ಕೊಳ್ತಾ ಇರ್ತೇವೆ. ಅಲ್ಲಲ್ವಯ್ಯ, ಇದರಿಂದ ಏನಾಗುತ್ತೆ, ನಾವು ಸತ್ತೋಗ್ಬಿಟ್ರೆ ಅವೆಲ್ಲ ವೇಸ್ಟ್ ಆಗುತ್ತೆ. ಆದ್ರಿಂದ ಬದುಕಿದಾಗಲೇ ನಾವು ಯಾರಿಗಾದ್ರೂ ಸಹಾಯ ಮಾಡೋ ಅವಕಾಶನ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಸತ್ ಮೇಲೆ ನಾನು ಎಲ್ಲಾರ್ಗು ಕೊಡ್ತೀನಿ ಅಂದ್ರೆ ದೇವರು ಇನ್ನೇಲಿ ಬಿಡ್ತಾನೆ ನಮ್ಮನ್ನ. ಆದ್ರಿಂದ ಬದುಕಿದಾಗ ಯಾರಾದ್ರೂ ಸಹಾಯ ಮಾಡೋ ಅವಕಾಶ ಇದ್ರೆ ಸಹಾಯ ಮಾಡಬೇಕು. ಹೆಲ್ಪ್ ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡ್ಬೇಕು. ಆಮೇಲೆ ನಾನು ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಂತ ನಮ್ಗೆ ಅನ್ಸಿದ್ರೆ ಅವಾಗ ಅವ್ರನ್ನ ಕೊಡುವ. ಯಾರಾದ್ರೂ ಬಡತನದಲ್ಲಿ ಇದ್ದಾರೆ ಅವ್ರಿಗೆ ನಮ್ಮಿಂದಾದಂತ ಸಹಾಯವನ್ನ ನಾವು ಕ್ರಿಯೆಯಲ್ಲಿ ಮಾಡುವ. ಬೇರೆ ಬಾಯಿ ಮಾತಲ್ಲಿ ನಾವು ಹೇಳುವುದಾದ್ರೆ, ಹೋಗಿ ಅಲ್ಲಿ ನೀನು ಸಮಾಧಾನವಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊ ಅಂತ ಹೇಳ್ಬಿಟ್ರೆ ಅವ್ನ ಹೊಟ್ಟೆ ತುಂಬಾ ಊಟ ಗತಿ ಇಲ್ದೇನೆ ಅವ್ನು ನಮ್ಮ ಹತ್ರ ಬಂದಿರ್ತಾರೆ. ಆ ಟೈಮಲ್ಲಿ ನಾವು ಒಳ್ಳೆ ಮಾತಲ್ಲಿ ಹೇಳಿ ಕಳಿಸ್ಬಿಟ್ರೆ ಅವ್ರಿಗೆ ಹೊಟ್ಟೆ ತುಂಬೋದಿಲ್ಲ. ಆದ್ರಿಂದ ನಮ್ಮ ಹತ್ರ ಇರೋದನ್ನ ಅವ್ರಿಗೆ ಕೊಡೋದಾದ್ರೆ, ಅವ್ರು ಅದನ್ನ ಸೇವಿಸುವುದಾದ್ರೆ ಅವ್ರ ಹೊಟ್ಟೆ ತುಂಬುವಂತದ್ದಾಗಿದೆ. ಅಲ್ಲಲ್ವಯ್ಯ, ಅದರಿಂದ ಜನರು ಹೇಳ್ತಾರೆ ದೇವ್ರು ನಿಮ್ಮ ಚೆನ್ನಾಗಿರ್ಲಿ ಅಂತ ಹೇಳಿ ಅವರೇ ಆಶೀರ್ವಾದ ಮಾಡ್ತಾರೆ. ಅದು ನಿಜವಾದ ಆಶೀರ್ವಾದ ಆಗಿರುತ್ತೆ. ಅದು ಕ್ರಿಯೆಯಿಂದ ನಾವು ತೋರಿಸಿದಂತ ಆಗುತ್ತೆ. ಇಲ್ಲದಿದ್ರೆ ನಾವು ಕ್ರಿಯೆಯಲ್ಲಿ ನಾವು ತೋರಿಸ್ತಾರೆ ನಮ್ಮ ನಂಬಿಕೆ ಏನಾಗಿದೆ ಅಂದ್ರೆ ಸತ್ತದಾಗಿದೆ ಎಂದಾಗ ದೇವರು ವಾಕ್ಯ ಹೇಳುತ್ತೆ.